ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಯೋಜನೆಯನ್ನು ಕೈಗೊಂಡ ತಕ್ಷಣ ಭಾಳ ದೊಡ್ಡ ಮಟ್ಟದ ಗುಲ್ಲನ್ನು ಎಬ್ಬಿಸಲಾಗತ್ತೆ, ರಾದ್ಧಾಂತ ಮಾಡಲಾಗತ್ತೆ. ದೇಶಕ್ಕೆ ಏನೋ ದೊಡ್ಡದಾದಂಥ ಗಂಡಾಂತರ ವಿಪತ್ತು ಆಪತ್ತು ಬಂದಿದೆ ಅನ್ನುವ ರೀತಿಯಲ್ಲಿ ಕೂಗೆಬ್ಬಿಸಲಾಗತ್ತೆ, ಪ್ರೊಪಗಾಂಡಾ ಮಾಡಲಾಗತ್ತೆ. ಆವಾಗ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೋಬೇಕು, ದೇಶದಲ್ಲಿ ಏನೋ ಒಳ್ಳೆಯದು ಸಂಭವಿಸ್ತಾ ಇದೆ, ಅದಕ್ಕೋಸ್ಕರ ಇವರಿಷ್ಟೆಲ್ಲ ರಾದ್ಧಾಂತ ಮಾಡ್ತಾ ಇದ್ದಾರೆ ಅಂತ. ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ, ಆರ್ಟಿಕಲ್ 370 ರದ್ದು ಮಾಡಿದ್ದಿರಬಹುದು, ಟ್ರಿಪಲ್ ತಲಾಕ್ ಕ್ಯಾನ್ಸಲ್ ಮಾಡಿದ್ದಿರಬಹುದು, ಯಾವುದೇ ವಿಷಯ ತೆಗೆದುಕೊಂಡರೂ ಕೂಡ ಅದು ದೊಡ್ಡದಾದಂಥ ವಿವಾದ ಉಂಟಾಗುವುದು ಸ್ವಾಭಾವಿಕ ಆಗಿ ಹೋಗಿದೆ. ಈಗ ಬಂದಿರುವುದು ನಮ್ಮ ನಿಮ್ಮ ಮಧ್ಯೆ ಉಂಟಾಗಿರುವಂಥ ಅತಿ ದೊಡ್ಡದಾದಂಥ ಒಂದು ದೊಡ್ಡ ಆತಂಕದ ವಿಚಾರ. ನಮ್ಮ ಚಿತ್ತ ಕ್ಷೋಭೆಯನ್ನುಂಟು ಮಾಡುವಂಥ, ವ್ಯಾಕುಲತೆಯನ್ನು ಉಂಟು ಮಾಡುವಂಥ, ನಮ್ಮಲ್ಲಿ ಒಂದು ರೀತಿಯ ಭಯವನ್ನುಂಟು ಮಾಡುವಂಥ ವಿದ್ಯಮಾನ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಸುದ್ದಿಯನ್ನಾಗಿ ಬಿಂಬಿಸಲಾಗ್ತಾ ಇದೆ. ಅದೇನಪ್ಪ ಅಂದರೆ, ನಮ್ಮ ಪೆಟ್ರೋಲ್ನಲ್ಲಿ ಇಥೇನನ್ನು ಮಿಕ್ಸ್ ಮಾಡಲಾಗ್ತಾ ಇದೆ, ತನ್ಮೂಲಕ ನಮ್ಮ ಎಲ್ಲ ಗಾಡಿಗಳು ಹಾಳಾಗ್ತಾ ಇದ್ದಾವೆ. ಡೀಸೆಲ್ ಗಾಡಿಗೆ ಇದು ಸಂಬಂಧ ಇಲ್ಲ, ಕೇವಲ ಪೆಟ್ರೋಲ್ ಗಾಡಿಗೆ ಮಾತ್ರ. ಭಾಳಷ್ಟು ದಿವಸದಿಂದ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಪದೇ ಪದೇ ಕೇಳ್ತಾಯಿದ್ರು, ಎಲ್ಲ ರಾಜಕೀಯ ಮಾತಾಡ್ತೀರಿ, ನಮ್ಮ ವಿಷಯನೇ ಮಾತಾಡ್ತಾ ಇಲ್ಲ ನೀವು, ನಮ್ಮ ಗಾಡಿಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವಂತೆ, ನಿಜಾನ ಇದು? ನೀವು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಿ. ನಾನು ಈ ರಾಜಕೀಯದ ವಿಷಯಗಳನ್ನ ಬಿಟ್ಟು ಈ ರೀತಿಯಾದಂಥ ಅಧ್ಯಯನ ಮಾಡಿ ವಿಷಯ ಮಾಡೋದು ತೀರ ಕಡಿಮೆ. ನಿನ್ನೆ ಎಲ್ಲ ಮೊನ್ನೆ ಒಂದು ಮಾಡಿದ್ದೆ, ಚಿನ್ನ ಖರೀದಿ ಮಾಡಬೇಕಾ ಮಾಡಬಾರ್ದ ಅಂತ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದ್ದರಿಂದಾಗಿ ಇಂಥ ವಿಷಯಗಳನ್ನ ಎತ್ಕೊಂಡಿದ್ದೀನಿ. ಮತ್ತು ನನ್ನ ಹಿರಿಯ ಗೆಳತಿಯೊಬ್ಬರು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಕೇವಲ ರಾಜಕೀಯ ಮಾತಾಡಬೇಡಿ, ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿ, ಮಾನವ ಸಂವೇದನಾಶೀಲ ವಿಚಾರಗಳನ್ನು ಮಾತಾಡಿ, ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಮಾತಾಡಿ. ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಇದು ಸ್ಪಷ್ಟವಾದಂಥ ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇರೋದು. ಇದು ಯಾವುದೋ ಅಧ್ಯಯನ ಇರಲಾರದೆ ಕ್ಯಾಶುವಲ್ ಆಗಿ ನರೇಂದ್ರ ಮೋದಿಯವ್ರನ್ನ ಹೊಗಳಲಿಕ್ಕೆ ಅಥವಾ ಅವರ ಎಲ್ಲ ಯೋಜನೆಗಳನ್ನು ನಾವು ಸಮರ್ಥಿಸಲಿಕ್ಕೆ ಹೇಳಿದಂಥ ಮಾತಲ್ಲ. ಈಥೇನನ್ನು ಪೆಟ್ರೋಲ್ನಲ್ಲಿ ಬೆರೆಸಿ ಎಲ್ಲ ಪೆಟ್ರೋಲ್ ಗಾಡಿಗಳಲ್ಲಿ ಹಾಕಲಾಗ್ತಾ ಇದೆ. ಇದರಿಂದ ಮೈಲೇಜ್ ಕಡಿಮೆ ಆಗುತ್ತೆ, ಆಮೇಲೆ ಗಾಡಿ ಹಾಳಾಗಿ ಹೋಗ್ಬಿಡ್ತದೆ. ಇದು ಭಾಳ ದೊಡ್ಡದಾದಂಥ ಷಡ್ಯಂತ್ರ. ನಿತಿನ್ ಗಡ್ಕರಿಯವರು ತಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಳಿಕ್ಕಾಗಿ, ಅವರು ಇಂಡಸ್ಟ್ರಿಗೆ ಲಾಭ ಮಾಡಿಕೊಡ್ಲಿಕ್ಕಾಗಿ ಇಂಥದ್ದೊಂದು ಯೋಜನೆಯನ್ನು ಸರ್ಕಾರದ ಮೂಲಕ ಮಾಡಿಸಿಕೊಂಡಿದ್ದಾರೆ. ಮೊದಲನೇದಾಗಿ ನ ಖಾವುಂಗ ನ ಖಾನೆ ದುಂಗ ಅಂತ ನರೇಂದ್ರ ಮೋದಿಯವರು ನಿತಿನ್ ಗಡ್ಕರಿ ಹೇಳಿದ ತಕ್ಷಣ ಯಾವುದೋ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾ? ನಾವು ಅದು ಕಾಮನ್ ಸೆನ್ಸ್ ಅದನ್ನು ಯೋಚನೆ ಮಾಡಬೇಕು. ಎರಡನೇದು, ಈ ಈಥೇನ್ ಅಂತೇನಿದೆಯಲ್ಲ, ಈಥೇನ್ ಕೇವಲ ಭಾರತ ಮಾತ್ರ ಬಳಸ್ತಾ ಇದೆ, ಬೇರೆ ಯಾವುದೇ ದೇಶದಲ್ಲೂ ಬಳಸ್ತಾ ಇಲ್ಲ ಅನ್ನುವಂಥ ಒಂದು ದೊಡ್ಡದಾದಂಥ ಭ್ರಮೆಯನ್ನು ಸೃಷ್ಟಿಸಲಾಗ್ತಾ ಇದೆ. ಬ್ರಾಜಿಲ್ನಲ್ಲಿ ಎರಡು ರೀತಿಯ ಪೆಟ್ರೋಲ್ ಸಿಗ್ತವೆ. ಒಂದು E27, ಒಂದು E100. ಆಯ್ಕೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ. ಜನರಿಗೆ ಆಯ್ಕೆಗೆ ಬಿಡಬೇಕು, ಅವರು ಬೇಕಾದ್ರೆ ಇಥೇನ್ ಪೆಟ್ರೋಲ್ ಹಾಕೋಬೋದು, ಬೇಡ 100% ಪೆಟ್ರೋಲ್ ಹಾಕೋ, ಆ ರೀತಿ ಆಯ್ಕೆ ಕೊಡಿ. ಯಾಕಂದ್ರೆ ಅವನ ಸರ್ಕಾರದಲ್ಲಿ ಇಲ್ಲ ಅಲ್ವಾ. ಪೆಟ್ರೋಲ್ ಉತ್ಪನ್ನಗಳನ್ನು ಈ ಹೋರ್ಮುಜ್ ಮೂಲಕ ತರಿಸ್ಬೇಕಾಗಿದ್ದು ನರೇಂದ್ರ ಮೋದಿ ಅವರು ತಾನೆ, ಹರ್ದೀಪುರಿ ತಾನೆ, ಹಾರ್ಮುಜ್ ಜಲಸಂಧಿಯ ಮೂಲಕ. ಆತನಿಗೆ ಏನು ಕಷ್ಟ ಇಲ್ಲ, ಆತ ಹೇಳ್ತಾನೆ, ಏನು ಬೇಕಾದ್ರೆ ಹೇಳ್ತಾನೆ. ಬ್ರಾಜಿಲ್ನಲ್ಲಿ 27% ಈಥೇನನ್ನು ಸೇರಿಸಿ ಉಳಿದ 73% ಪೆಟ್ರೋಲನ್ನು ಬೆರೆಸಿ ಮಾರಾಟ ಮಾಡಲಾಗತ್ತೆ. ಇನ್ನೊಂದು ಪೆಟ್ರೋಲ್ ಎಲ್ಲ ಸಂಪೂರ್ಣವಾಗಿ ಈಥೇನ್ ಮೂಲಕ ಮಾರಲಾಗ್ತಾ ಇದೆ. E27, E100. ಎರಡನೇದು ಅಮೇರಿಕಾದಲ್ಲಿ E15, E25 ಬಿಟ್ಟರೆ E85 ಅಂತ ಇದೆ. ಒಂದರಲ್ಲಿ ಆಯ್ಕೆ ಅದು E85 ಬೇಕು ಅಂದರೆ ಈಥೇನ್ 85% ಇರುತ್ತೆ, ಬೇಡ ಅಂದರೆ E15 ಇರುತ್ತೆ. ಅಂದರೆ ಈಥೇನ್ 15% ಇರೋದು, ಉಳಿದು 85% ಪೆಟ್ರೋಲ್ ಇರೋದು. ಆ ರೀತಿ ಆಯ್ಕೆಗಳಿದ್ದಾವೆ ವಿನಃ ಈಥೇನೇ ಇರಲಾರ್ದಂಥ, ಎಥೇನ್ ಅಂತಲೂ ಕರೀತಾರೆ, ಈಥೇಲ್ ಆಲ್ಕೋಹಾಲ್ ಅಂತ ಹೇಳೋದು. ಇದು ಈ ಸ್ಲರ್ರಿ ಅಂತಾರೆ ಅದಕ್ಕೆ. ಈ ಕಬ್ಬಿನ ಇದು ಮಾಡಿದ ಸಕ್ಕರೆ ಕಾರ್ಖಾನೆ ಇರ್ತಾವಲ್ಲ, ಅದರಿಂದ ಬರುವಂಥ ರೆಸಿಡ್ಯೂವಲ್ನ ಪ್ರಾಡಕ್ಟ್ ಅದು. ಇದರಿಂದ ಸಾರಾಯಿ ತಯಾರಿ ಮಾಡೋದು, ವಿಸ್ಕಿ, ರಮ್ಮು ಎಲ್ಲವನ್ನೂ ಮಾಡಲಿಕ್ಕೆ ಬೇಕಾದಂಥ ಮೂಲ ಧಾತು ಇದು ಈಥೇಲ್ ಆಲ್ಕೋಹಾಲ್ ಅನ್ನೋದು. ಆಮೇಲೆ ತಮ್ಮ ಎಸೆನ್ಸ್ಗಳನ್ನು ಆಯಾ ಬ್ರ್ಯಾಂಡ್ನವರು ಆಯಾ ಇದರಲ್ಲಿ ಹಾಕ್ಕೋತಾರೆ. ವಿಸ್ಕಿ ರಮ್ ಮಾಡೋರು, ರಮ್ಮು, ಬಿಯರ್ ಒಂದು ಬಿಟ್ಟು ಬಾಕಿ ವೋಡ್ಕಾ, ಈಗ ಬೇರೆ ಮಾಡಲಿಕ್ಕೆ ಫರ್ಮೆಂಟೇಷನ್ ಮೂಲಕ ಆಗೋದಿದು. ಈಥೇನ್ ಅನ್ನೋದು ಇದೆಯಲ್ಲ, ಇಟ್ ಈಸ್ ಅ ಬೈ ಪ್ರಾಡಕ್ಟ್. ಅಕ್ಕಿಯನ್ನು
ಹಳಸಿದರೆ ಅಂದರೆ ಫರ್ಮೆಂಟ್ ಮಾಡಿದರೆ ಅದರಿಂದ ಕೂಡ ಈಥೇನ್ ಬರ್ತದೆ, ಈಥಿಯಲ್ ಆಲ್ಕೋಹಾಲ್ ಬರುತ್ತೆ, ಗೋಧಿಯಿಂದ ಬರ್ತದೆ, ಬೇಕಾದಷ್ಟು ಧಾನ್ಯಗಳಿಂದ ಈ ರೀತಿ ಈಥೇನ್ ಬರೋ ಸಾಧ್ಯತೆ ಇದೆ. ಜಾಸ್ತಿ ಬರೋದು ಎಲ್ಲಿಂದ ಅಂದರೆ ಸಕ್ಕರೆ ಮಿಲ್ಗಳಿಂದ. ಈ ಸಕ್ಕರೆ ಮಿಲ್ಗಳಿಂದ ಬರುವಂಥ ಸ್ಲರ್ರಿ ಏನಿದೆ ಅದನ್ನು ವಿಸ್ಕಿ, ರಮ್ಮು, ಅದು ಆಲ್ಕೋಹಾಲ್ ಮಾಡಲಿಕ್ಕೆ ಬಳಸೋದನ್ನು ತೊಗೊಂಡೋಗಿ ನಾವು ಈಥೇನ್ ಅಂತೇಳಿ ಪೆಟ್ರೋಲ್ಗೆ ಹಾಕುವಂಥ ಒಂದು ಪದ್ಧತಿ ಶುರುವಾಗಿದ್ದು ಇವತ್ತಲ್ಲ, ಭಾಳ ವಿಶೇಷ ಇರೋದಲ್ಲಿ. ಈಗ ಯಾಕೆ ಇದಕ್ಕಿಷ್ಟೆಲ್ಲ ಸುದ್ದಿ ಬೆಳಕಿಗೆ ಬರ್ತಾ ಇದೆ, ಯಾಕಿಷ್ಟು ಸುದ್ದಿ ಆಗ್ತಾ ಇದೆ ಅಂದರೆ ಅದ್ರ ಹಿಂದೆ ಭಾಳ ದೊಡ್ಡ ಕಾರಣ ಇದೆ. ಶುರುವಾಗಿದ್ದು ಎಲ್ಲಿಂದ ಅಂತ ಹೇಳ್ತೀನಿ. ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಈಥೇನನ್ನು ಪೆಟ್ರೋಲಲ್ಲಿ ಬಳಸಬೇಕು ಅಂತ ತೀರ್ಮಾನ ಮಾಡಿದವರು ಅಂದಿನ ಪ್ರಧಾನಿಯಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಪರ್ಯಾವರಣ ಹಾಳಾಗಬಾರ್ದು, ಕಲುಷಿತಗೊಳ್ಳಬಾರ್ದು. ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡ್ನಿಂದ ತೀರಾ ನಾವು ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಎಲ್ಲರಿಗೂ ಲಂಗ್ಸ್ ಇಶ್ಯೂಗಳು ಬರ್ತವೆ, ನಮ್ಮ ಪುಪ್ಪಸಗಳೇ ಸರಿಯಾಗಿ ಶ್ವಾಸಕೋಶಗಳು ಕೆಲಸ ಮಾಡೋದಿಲ್ಲ, ದಮ್ಮು ಶುರುವಾಗ್ತದೆ, ಅಸ್ತಮಾ ಶುರುವಾಗ್ತದೆ, ಭಾಳಷ್ಟು ಕಾಯಿಲೆಯಿಂದ ನರಳಬೇಕಾಗತ್ತೆ, ಕೆಮ್ಮು, ಗೂರುಳು ಶುರುವಾಗ್ತವೆ. ನಾವು ಯಾಂತ್ರೀಕೃತ ವ್ಯವಸ್ಥೆಗೆ ಬಂದುಬಿಟ್ಟಿದ್ವಿ, ನಡೆಯೋದನ್ನು ಬಿಟ್ಬಿಟ್ಟಿದ್ವಿ, ಸೈಕಲ್ ಮೇಲೆ ಯಾರು ಓಡಾಡಲ್ಲ, ಎಲ್ಲರೂ ಸ್ಕೂಟ್ರು, ಎಲ್ಲರೂ ಕಾರು ಅನ್ನುವಂಥ ಕಾಲದಲ್ಲಿ, ಅಂದರೂ ಏನೂ ಇರದೇ ಇದ್ದಂಥ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನೈಸರ್ಗಿಕವಾಗಿ ಹಸಿರು ಗ್ರೀನ್ ಎನರ್ಜಿ ಅನ್ನುವಂಥ ಒಂದು ಕ್ರಾಂತಿಗೆ ಅವತ್ತು ನಾಂದಿಯನ್ನು ಹಾಡಿದರು. ಮಾಡಲೇಬೇಕಿದ್ನ ಅಂತ. ಮುಂದೆ 2004ರಲ್ಲಿ ಅಧಿಕಾರವನ್ನು ಕಳ್ಕೋಬೇಕಾಯಿತು ನರೇಂದ್ರ ಮೋದಿ. ನೋಡಿ ಅವ್ರದ್ದೇ ಹೆಸರು ಬಂದ್ಬಿಡ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಂಗ್ರೆಸ್ ಸರ್ಕಾರ ಬಂತು. ಆವಾಗ ಮಣಿಶಂಕರಯ್ಯವರು ಸಂಸತ್ನಲ್ಲಿ ಒಂದು ಮಾತು ಹೇಳ್ತಾರೆ, ತೋರಿಸ್ತೇನೆ ನೋಡೋಣ ನಿಮಗೆ. फिर हमने वो वार्तालाप शुरू की इंडियन शुगर मिल्स एसोसिएशन के साथ, जिसका इन लोगों ने नहीं किया था, एनडीए ने उनकी उपेक्षा की थी, और अब हम एक समझौता पर पहुंचे हैं जिसके जरिए मैं सदन को आश्वासन दे सकता हूं कि हमारी सरकार बस 2 पंक्तियां लिखकर बैठेगी नहीं, काम करेगी. वी आर अ गवर्नमेंट दैट वर्क्स. और हमने आश्वस्त कर दिया है कि एथेनॉल का ब्लेंडिंग होगा पेट्रोल के साथ, और यदि एथेनॉल की उपलब्धि ज्यादा बढ़ती हो तो तब इसको हम बढ़ाएंगे. मैं माननीय सदस्य से यह कहना चाहता हूं कि उनको नहीं भूलना चाहिए कि एथेनॉल is a residual product and we in the oil sector are the residual consumer. ಮಣಿಶಂಕರಯ್ಯರವರು ಒಂದು ಮಾತು ಹೇಳ್ತಾರೆ ನೋಡಿ, ಕುಡಿಯೋದನ್ನು ಬೇಕಾದ್ರೆ ಕಡಿಮೆ ಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಿ ಈಥೇನ್ಗೆ. ಈ ಈಥೇನನ್ನು ಪೆಟ್ರೋಲಲ್ಲಿ ಸೇರಿಸುವ ಮೂಲಕ, ಬ್ಲೆಂಡ್ ಮಾಡುವ ಮೂಲಕ ನಾವು ಗ್ರೀನ್ ಎನರ್ಜಿಗೆ ನಾಂದಿಯನ್ನು ಹಾಡೋಣ. ಎಲ್ಲವನ್ನು ವಿದೇಶದಿಂದ ನಾವು ಆಮದು ಮಾಡಿಕೊಂಡು ನಾವು ಸ್ವಾವಲಂಬಿ ಆಗುವಂಥ ಅವಕಾಶದಿಂದ ವಂಚಿತರಾಗೋದು ಬೇಡ, ಇನ್ನು ಕುಡಿಯೋದನ್ನು ಕಡಿಮೆ ಮಾಡಿ ಅನ್ನೋ ಶಬ್ದ ಬಳಸಿದ್ದಾರೆ ಅವರು. ಸಂಸತ್ತಿನಲ್ಲಿ ಹೇಳಿದ ಮಾತು, ಕುಡಿತವನ್ನು ಕಡಿಮೆ ಮಾಡಿ ಅದೇ ಇಥೇಲ್ ಆಲ್ಕೋಹಾಲ್ ಈಥೇನನ್ನು ಪೆಟ್ರೋಲ್ನಲ್ಲಿ ಬೆರೆಸುವುದನ್ನು ನಾವು ಶುರು ಮಾಡಬೇಕು. ನಮ್ಮ ಸರ್ಕಾರ BJP ಸರ್ಕಾರ ಥರ ಬರೀ 2 ಸಾಲಿನ ಶರಾ ಬರೆದು ಹೋಗೋದಲ್ಲ, ನಾವು ಅನುಷ್ಠಾನಕ್ಕೆ ತರ್ತೀವಿ. ಯಾರ ಮೇಲೆ ಹೇಳಿದ್ರು ಅವರು? 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಏನು ಗೊತ್ತುವಳಿಯನ್ನು ಸ್ವೀಕಾರ ಮಾಡಿದ್ರು ಅದನ್ನು ಬರೀ ಬರೆದಿಟ್ಟು ಹೋದ್ರು, ಮಾಡಲಿಲ್ಲ ಅವರು. ನಾವೀಗ ಅನುಷ್ಠಾನಕ್ಕೆ ತರ್ತೀವಿ, 2 ಸಾಲಿನ ಶರಾ ಬರೆಯೋರಲ್ಲ ನಾವು ಅಂತ ದೊಡ್ಡಸ್ಟಿಕೆಯಿಂದ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಮಣಿಶಂಕರ್ ಅಯ್ಯರ್. ಅವತ್ತೆಲ್ಲರೂ ಚಪ್ಪಾಳೆ ಬಾರಿಸಿದರು. ಇದಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವತ್ತು ಸಮರ್ಥನೆ ಕೊಟ್ಟರು, ಲಾಲು ಯಾದವ್ ಸಮರ್ಥನೆ ಕೊಟ್ಟರು, ಇದೇ ಮಮತಾ ಬೇಗಂ ಸಮರ್ಥನೆ ಕೊಟ್ಟರು. ಭಾರತ ದೇಶ ಸ್ವಾವಲಂಬಿ ಆಗಬೇಕು, ನಾವು ಪರ್ಯಾವರಣವನ್ನು ಉಳಿಸಬೇಕು, ವಾತಾವರಣ ಕಲುಷಿತಗೊಳ್ಳಬಾರ್ದು, ನಮ್ಮಿಂದ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಏನೇನು ಶಬ್ದಗಳಿವೆ ಎಲ್ಲವನ್ನೂ ಬಳಸಲಾಯಿತು. ಆ ವೈಜ್ಞಾನಿಕವಾಗಿ ಭಾಳ ಆಳಕ್ಕೆ ಹೋಗೋದಿಲ್ಲ ನಾನು. ನಮ್ಮ ಪರಿಧಿಗೆ, ನಮ್ಮ ಇದಕ್ಕೆ ಎಷ್ಟು ಬೇಕು, ನಮ್ಮ ವ್ಯಾಪ್ತಿಗೆ ಅಷ್ಟು ಮಾತ್ರ ಮಾತಾಡ್ತೀನಿ. ಕಾರ್ಬನ್ ಮೊನಾಕ್ಸೈಡ್ನ ದುಷ್ಪರಿಣಾಮ ಎನ್ನುವುದರ ಬಗ್ಗೆ ಹೇಳಲಿಕ್ಕೆ 15 ನಿಮಿಷ ಆಗುತ್ತೆ. ಒಂದು ಅಗ್ನಿ ದುರಂತ ಆದ ಸಂದರ್ಭದಲ್ಲಿ ಮನುಷ್ಯ ಬೆಂಕಿಯಿಂದ ಸುಟ್ಟು ಸಾಯೋದಕ್ಕಿಂತ ಬರುವಂಥ ಕಾರ್ಬನ್ ಮೊನಾಕ್ಸೈಡ್ನಿಂದ ಸಾಯೋ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಆಮ್ಲಜನಕಕ್ಕಿಂತ 250 ಪಟ್ಟು ಹೆಚ್ಚು ವೇಗವಾಗಿ ರಕ್ತದಲ್ಲಿ ಪಸರಿಸ್ತದೆ ಕಾರ್ಬನ್ ಮೊನಾಕ್ಸೈಡು. ಅಷ್ಟು ಬೇಗ ಮನುಷ್ಯ ಸತ್ತೋಗ್ಬಿಡ್ತಾನೆ. ಶಾಖದಿಂದ, ಬೆಂಕಿಯಿಂದ ಅಲ್ಲ, ಕಾರ್ಬನ್ ಮೊನಾಕ್ಸೈಡ್ನಿಂದ. ಒಂದು ಕಾರ್ಬನ್ ಡೈಆಕ್ಸೈಡ್, ಈ ಕಾರ್ಬನ್ ಡೈಆಕ್ಸೈಡ್ ಇದೇನಿದು ಪೆಟ್ರೋಲಿಯಂ ಪ್ರಾಡಕ್ಟ್ ಭೂಮಿಯ ಒಳಗಡೆ ಇದ್ದದ್ದು, ಕಚ್ಚಾ. ಅದನ್ನು ತೆಗೆದು ತಾನೇ ನಾವು ಮಾಡೋದು. ತೆಗೆದ ಮೇಲೆ ಅದು ಕೊಡುವಂಥದ್ದೇನು? ಪೆಟ್ರೋಲ್ ಆದಮೇಲೆ, ಪೆಟ್ರೋಲು ಡೀಸೆಲ್ ಆದಮೇಲೆ ಅದು ಮತ್ತೆ ಹೊರಗಡೆ ಬರೋದು, ಹೊಗೆನೇ ಬರೋದು. ಅದು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ. ಈಗ ನಡೀತಾ ಇರುವಂಥ ವಿವಾದದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಆಯಿತು, 2007ರಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತಾಯಿತು. ನಿಮಗೆ ಗೊತ್ತಿರಲಿ, 2012ರಿಂದ ನಮ್ಮಲ್ಲಿ ಈಥೇನ್ಗೆ ಅನುಕೂಲ ಆಗುವಂಥ ವೆಹಿಕಲ್ಗಳನ್ನೇ ನಿರ್ಮಾಣ ಮಾಡ್ತಾ ಇರೋದು.
ಅಷ್ಟೇ ಅಲ್ಲ, 14 ವರ್ಷ ಆಯ್ತು ಅಲ್ಲಿಂದ ಇಲ್ಲಿಗೆ. ನೆನ್ಪಿಟ್ಕೊಳ್ಳಿ, ಕಳೆದ 4 ವರ್ಷಗಳಿಂದ 2022ರಿಂದ ನಾವು E15 ಅಂದರೆ ಈಥೇನ್ 15 ಮಿಶ್ರಣದ ಪೆಟ್ರೋಲನ್ನು ನಾವು ಬಳಸ್ತಾ ಇದ್ದೀವಿ. 4 ವರ್ಷದಲ್ಲಿ ಆಗಲಾರದಂಥ ಅನಾಹುತ ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಇಷ್ಟೂ ಗಾಡಿಗಳು ಹಾಳಾಗಿ ಹೋಗ್ತಾ ಇದ್ದಾವೆ, ನಮ್ಮ ಮೈಲೇಜ್ ಹೊರಟೋಗಿದೆ, ನಿತಿನ್ ಗಡ್ಕರಿಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಈ ದೇಶದಲ್ಲಿ ಯಾವುದೇ ಒಂದು ಪ್ರಮುಖವಾದಂಥ ನಿರ್ಣಯವನ್ನು ಕೈಗೊಂಡಾಗ ಸರ್ಕಾರಕ್ಕೆ ಅಡ್ಗಾಲು ಹಾಕಬೇಕು ಅನ್ನುವಂಥ ಒಂದು ಆಲೋಚನೆ ದುಷ್ಟಶಕ್ತಿಗಳು ಯಾವಾಗಲೂ ಕೆಲಸ ಮಾಡ್ತಿರ್ತವೆ. ಒಂದು ವಿಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಡೆಲ್ಲಿಯಲ್ಲಿ. ನೋಡಿ, ನನ್ನ ಇನೋವಾ ಕಾರ್ E20 ಹಾಕಿದ ಮೇಲಿಂದ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಎಷ್ಟು ಚೆನ್ನಾಗಿತ್ತು ನನ್ನ ಕಾರು ಅಂತ ಒಬ್ಬ BJPನಲ್ಲಿ ಮುಂಚೆ ಇದ್ದು ಈಗ ಬೇರೆ ಪಕ್ಷದಲ್ಲಿ ವಿಪಕ್ಷದಲ್ಲಿ ಇದಾನಂತ. ಆತನ ಹೆಸರು ನನ್ನ ಬಾಯಲ್ಲಿ ಬರ್ತಾ ಇಲ್ಲ. ಆತ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿಬಿಟ್ಟ. ಇನೋವಾ ಗಾಡಿನ ಸರ್ವಿಸ್ ಸೆಂಟ್ರಿಗೆ ಬಿಟ್ಟಾಗ ಈತ ಅದನ್ನ ಸರ್ವಿಸ್ ಮಾಡಲಾರದೆ ಬೇರೆ 10 ಸಮಸ್ಯೆಗಳಿದ್ದು ಅಂತ ಆ ಗಾಡಿ ಸಮಸ್ಯೆ ಆಗಿತ್ತು, ಮೈಲೇಜ್ ಹೋಗಿತ್ತು, ಎಂಜಿನ್ ಹಾಳಾಗಿತ್ತು. ಅದಕ್ಕೂ ಈ E20ಗೂ ಸಂಬಂಧವೇ ಇರಲಿಲ್ಲ. ಸುಳ್ಳನ್ನು ಹೇಳಲಿಕ್ಕೂ ಒಂದು ಇತಿಮಿತಿ ಇದೆ. ಒಬ್ಬ ವ್ಯಕ್ತಿ ಸರ್ಕಾರದ ಒಂದು ನಿಲುವನ್ನು ಜನರಲ್ಲಿ ತಪ್ಪುದಾರಿಗೆ ಹೇಳಲಿಕ್ಕೆ ತೆಗೆದುಕೊಂಡು ಹೋಗುವ ರೀತಿ ಹೇಗೆ ಅನ್ನಲಿಕ್ಕೆ ಇದಕ್ಕಿಂತ ಅಡ್ಡದಾರಿಗೆ ಎಳೆಯುವಂಥ ಬೇರೆ ಉದಾಹರಣೆಗಳೇ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ. ಆ ರೀತಿಯಾದ ಮಾತನ್ನು ಆತ ಹೇಳ್ತಾನೆ. ಅದನ್ನು ಇಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ ಥರದವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಎಲ್ಲರ ಗಾಡಿಗಳು ಹಾಳಾಗೋದು ಸರ್ಕಾರ ಮಾಡ್ತಾ ಇರೋ ತೀರ್ಮಾನ ಹೆಂಗಿದೆ ನೋಡಿ ಅಂತ. ಹಾಗಾದ್ರೆ ನಿತಿನ್ ಗಡ್ಕರಿ ಯಾಕೆ ಬಂದರು? ಹೌದು, ನಿತಿನ್ ಗಡ್ಕರಿ ಅವರ ಮಕ್ಕಳು ಕೂಡ ಈಥೇನನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ. ಅವ್ರು ಯಾಕೆ ಸರ್, ನಮ್ಮ ಮುರುಗೇಶ್ ನಿರಾಣಿ ಇಲ್ವೇನ್ರಿ ಕರ್ನಾಟಕ ಸರ್ಕಾರದಲ್ಲಿದ್ದಾರಲ್ರಿ, ಅವ್ರ ಮಕ್ಕಳು ವಿಜಯ್ ನಿರಾಣಿ ಎಲ್ಲರೂ ಏನು ಅವ್ರದ್ದು ಫ್ಯಾಕ್ಟ್ರಿಗಳು, ಶುಗರ್ ಮಿಲ್ಗಳಿದ್ದಾವೆ, ಈಥೇನ್ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇದ್ದಾವೆ. ಇದು ನಡ್ಕೊಂಡು ಬಂದಿರುವಂಥ ಬಿಸ್ನೆಸ್. ಇದು ಇವತ್ತು ಆಲ್ ಆಫ್ ಎ ಸಡನ್ ರಾತ್ರೋರಾತ್ರಿ ಆಗಿದ್ದಲ್ಲ. ಇದು ಅಂಥ ಇವರು ನಿತಿನ್ ಗಡ್ಕರಿ ಮಕ್ಕಳು 0.0001 ಈಥೇನ್ ತಯಾರು ಮಾಡ್ತಾರೆ. 28,000 ಏನು ಹೇಳ್ಬೇಕ್ರಿ, ಈ ನಂಬರ್ ಹೇಳಲಿಕ್ಕೆ ಭಾಳ ದೊಡ್ಡ ಸಮಸ್ಯೆ ಇದು. 28,000 ಗ್ಯಾಲನ್ನಷ್ಟು ನಮ್ಮಲ್ಲಿ ಈಥೇನನ್ನು ತಯಾರು ಮಾಡಲಾಗ್ತಾ ಇದೆ. ಹಾಗಾದರೆ ನಿತಿನ್ ಗಡ್ಕರಿ ಮಕ್ಕಳೇ ಇಡೀ ದೇಶಕ್ಕಾಗುವಷ್ಟು ಈಥೇನನ್ನು ಎಲ್ಲ ಪೆಟ್ರೋಕೆಮಿಕಲ್ ಕಂಪ್ನಿಗಳಿಗೆ, ಅಂದರೆ ಈ ಪೆಟ್ರೋಲ್ನ ಸಂಸ್ಕರಣೆ ಮಾಡ್ತಾರಲ್ಲ ಆ ಘಟಕಗಳಿಗೆ ಕೊಡ್ತಾ ಇದ್ದಾರಾ? ನಿಮ್ಗೆ ಗೊತ್ತಿರಲಿ, ಪ್ರತಿ ದಿವಸ 65,000 ಬ್ಯಾರಲ್ನಷ್ಟು ಈಥೇನನ್ನು ನಾವು ಅಮೇರಿಕೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ, ನಮ್ಮದು ಸಾಲಲ್ಲ ಅಂಥೇಳಿ. ಅಂದರೆ ಇದು ಸ್ಲರ್ರಿ, ನಾನು ನಿಮ್ಗೆ ಹೇಳಿದ್ನಲ್ಲ, ರೆಸಿಡ್ಯುವಲ್ ಪ್ರಾಡಕ್ಟ್ ಇದು. ಅಂಥದನ್ನು ನಾವು ಪೆಟ್ರೋಲಲ್ಲಿ ಬಳಸಿ ಆಮದನ್ನು ಕಡಿಮೆ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ವ್ಯವಸ್ಥೆ ಇದು. ಜೊತೆಗೆ ನಮ್ಮ ವಾಯುಮಾಲಿನ್ಯ ಆಗಬಾರದು ಅಂತ ಶುರು ಮಾಡಿದಂಥ ಅತಿ ದೊಡ್ಡದಾದಂಥ ಅಭಿಯಾನ ಇದು. ಇದಕ್ಕೆ ಸಹಕರಿಸಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಇದು ಸರ್ಕಾರ ಹೇಗೆ ಇದನ್ನು ತೀರ್ಮಾನ ಮಾಡುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ನಿತಿನ್ ಗಡ್ಕರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗಾದರೆ ಇದನ್ನು ಯಾರು ತೀರ್ಮಾನ ಮಾಡ್ತಾರೆ? ಇದನ್ನು ನಿತಿನ್ ಗಡ್ಕರಿ ತೀರ್ಮಾನ ಮಾಡೋದಿಲ್ಲ. ಇದಕ್ಕೊಂದು ಕಮಿಟಿ ಇರ್ತದೆ, ಕಮಿಟಿ ತೀರ್ಮಾನ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಸಚಿವರು ಇರ್ತಾರೆ, ಕಾಮರ್ಸ್ ಮಿನಿಸ್ಟ್ರಿ ಇರ್ತದೆ, ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಪ್ರಧಾನಮಂತ್ರಿಗಳು ಇರ್ತಾರೆ. ಇವರೆಲ್ಲರೂ ಸೇರಿದಂಥ ಒಂದು ಕಮಿಟಿ ಇರ್ತದೆ. ಆ ಕಮಿಟಿನಲ್ಲಿ ತೀರ್ಮಾನ ಆಗ್ತದೆ, ಅದನ್ನು ಕ್ಯಾಬಿನೆಟ್ಟಿಗೆ ತರ್ತಾರೆ. ಕ್ಯಾಬಿನೆಟ್ಟಿಗೆ ತಂದ ಸಂದರ್ಭದಲ್ಲಿ ಉಳಿದ ಎಲ್ಲ ಸಚಿವರು ಅದರಲ್ಲಿ ಸೇರ್ಕೋತಾರೆ. ಸೇರಿಕೊಂಡು ಇದನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ಮೇಲೆ ಅದು ಅನುಷ್ಠಾನಕ್ಕೆ ಬರೋದು. ಇವರ ಖಾತೆಗೂ ಈಥೇನ್ ಆಲ್ಕೋಹಾಲ್ಗೂ ಸಂಬಂಧವೇ ಇಲ್ಲ ನಿತಿನ್ ಗಡ್ಕರಿಗೆ. ನಿತಿನ್ ಗಡ್ಕರಿ ಹೆಸರು ಯಾಕೆ ಬರ್ತಾ ಇದೆ? ನಿತಿನ್ ಗಡ್ಕರಿ ಹೆಸರು ಯಾಕೆ ಬರ್ತಾ ಅಂದರೆ ಎಲ್ಲ ವಿಷಯದಲ್ಲೂ ಅವರು ಮುಂದುವರೆದು ಮಾತಾಡ್ತಾರೆ. ಪಾಡ್ಕಾಸ್ಟಲ್ಲಿ ನೋಡಿ ನಿತಿನ್ ಗಡ್ಕರಿ ಇರ್ತಾರೆ, ದೇಶದ ರಸ್ತೆಗಳ ಬಗ್ಗೆ ಮಾತಾಡ್ತಾರೆ, ಅವ್ರದ್ದೇ ಖಾತೆ ಮಾತಾಡ್ತಾರೆ. ಬೇರೆ ಯಾವುದೇ ವಿಚಾರ ಬಂದರೂ ಮೊದಲು ಲಭ್ಯ ಆಗುವ ಸಚಿವರು ಯಾರಾದರೂ ಇದ್ದರೆ ಅದು ನಿತಿನ್ ಗಡ್ಕರಿ. ಆಮೇಲೆ ವೆಹಿಕಲ್ ಅಂತ ಬಂದ್ಕೊಳ್ಳಿ ನಿತಿನ್ ಗಡ್ಕರಿ ಅಂತ ಹಿಡ್ಕೋತಾರೆ. ಭೂ ಸಾರಿಗೆ ಸಚಿವಾಲಯ ಅನ್ನೋದನ್ನು ಬಿಟ್ಟು ವೆಹಿಕಲ್ ಮತ್ತು ಪೆಟ್ರೋಲ್ ಹರ್ದೀಪುರಿ ಹತ್ರ ಹೋಗಿ ಕೇಳಬೇಕು. ನರೇಂದ್ರ ಮೋದಿ ಅವ್ರನ್ನ ಹೋಗಿ ಕೇಳಬೇಕು, ಯಾಕೆ ಹಿಂಗಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಬೇಕು. ನರೇಂದ್ರ ಮೋದಿ ಸಿಗಲ್ವ, ಹರ್ದೀಪುರಿ ಹತ್ರ ಹೋಗಿ ಕೇಳಬೇಕು, ಏನಿದು ಈ ರೀತಿ E20 E15 ಸೇರಿಸ್ತಾ ಇದ್ದೀರಂತೆ, ಇದರಿಂದ ನಮ್ಮ ಗಾಡಿ ಹಾಳಾಗ್ತಾ ಇದೆಯಲ್ಲ, ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಬೇಕು. ಹಾಗಾದ್ರೆ ಸರ್ಕಾರದ ತಪ್ಪೇನು? ನೋಡಿ, ಸರ್ಕಾರ ಕಳೆದ 4 ವರ್ಷಗಳಿಂದ E15 ಈಗಾಗಲೇ ಎಲ್ಲ ಅದಕ್ಕೆ ಅನುಗುಣವಾದಂಥ ವೆಹಿಕಲ್ಗಳನ್ನು ತಯಾರು ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಮಾಡಿದೆ. ಎಲ್ಲ ಪೆಟ್ರೋಲ್ ವೆಹಿಕಲ್ಗಳು ಕೂಡ, ಸ್ಕೂಟ್ರು, ಬೈಕು, ಮೋಟ್ರ್ ಸೈಕಲ್ಲು, ಪೆಟ್ರೋಲ್ ಹಾಕುವಂಥ ರಿಕ್ಷಾಗಳು, ಕಾರು, ಏನೇನಿದಾವೆ ಎಲ್ಲದಕ್ಕೂ ಕೂಡ ಈಥೇನ್ ಮಿಶ್ರಿತ ಪೆಟ್ರೋಲಿಗೆ ಅನುಗುಣವಾಗಿ ನಿಮ್ಮ ಯಂತ್ರವನ್ನು ತಯಾರು ಮಾಡಬೇಕು, ನೀವು ಗಾಡಿಯನ್ನು ತಯಾರು ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ.
ಆದೇಶದ ಪ್ರಕಾರ ಮಾಡ್ತಾ ಇದ್ದಾರೆ. 2012ರಿಂದ ನಡೀತಾ ಇರೋದು. ಕಳೆದ 4 ವರ್ಷದಿಂದ E15 ಹಾಕಿ ಓಡಿಸ್ತಾ ಇದ್ದಾರೆ. ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಈಗ E20 ಬಂದರು ಅಂದರೆ 5 ಜಾಸ್ತಿ ಮಾಡಿದ್ದಾರೆ. ಈಗ ಹೇಗೆ ಬ್ರಾಜಿಲ್ನಲ್ಲಿ E100 ಬಳಸ್ತಾರೋ, E27 ಬಳಸ್ತಾರೋ, ಹಾಗೆ ಭಾರತ E20ಕ್ಕೆ ಬಂದಿದೆ. E85 ಬಳಸ್ತಾರೆ ಅಮೆರಿಕದಲ್ಲಿ. ಬಂದಿದೆ. ಬಂದ ಸಂದರ್ಭದಲ್ಲಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಸರ್ಕಾರದ ಕೆಲಸ ಏನು ನೋಡಿ. ನಮ್ಮಲ್ಲಿ ಕೃಷಿ ಕಾಯ್ದೆ ತಿದ್ದುಪಡಿ ತಂದರು ನರೇಂದ್ರ ಮೋದಿಯವರು. ಅದ್ಭುತವಾದಂಥ 3 ಕಾಯ್ದೆ ತಿದ್ದುಪಡಿಗಳು. ನರೇಂದ್ರ ಮೋದಿಯವರು ವಿಡ್ರಾ ಮಾಡ್ಕೊಂಡ್ರನ್ನು. ಅವಾಗೊಂದು ಮಾತು ಹೇಳಿದ್ರು, ಬೈಸಾಖಿ ಅವತ್ತು ಅವರ ಸಿಖ್ಖರ ಹಬ್ಬ. ಅವತ್ತು ಬೆಳಿಗ್ಗೆ ಚಾನಲ್ನಲ್ಲಿ ಬಂದು ಒಂದು ಮಾತು ಹೇಳಿದರು, ಏನಂತ, ನಾನು ಕೃಷಿ ಕಾಯ್ದೆಯನ್ನು ವಾಪಸ್ ತಗೋತೀನಿ, ಯಾಕೆಂದರೆ ನಮ್ಮ ರೈತರಿಗೆ ಇದನ್ನು ತಿಳಿ ಹೇಳುವಲ್ಲಿ ನಾನು ವಿಫಲನಾಗಿದ್ದೇನೆ, ಮನವರಿಕೆ ಮಾಡಿಕೊಡುವಲ್ಲಿ ವಿಫಲನಾಗಿದ್ದೇನೆ. ಆದ್ದರಿಂದ ಕಾಯ್ದೆ ಸರಿ ಇಲ್ಲ ಅಂತ ಹೇಳಿಲ್ಲ ಅವರು, ಮನವರಿಕೆ ಮಾಡಿಕೊಡುವುದರಲ್ಲಿ ತಪ್ಪಾಗಿದೆ, ಆದ್ದರಿಂದ ವಾಪಸ್ ತಗೋತೇನೆ. ಈಗ ಆಗ್ತಾ ಇರೋದು ಅದೇ. ನೀವು E20 ಹಾಕ್ತೀರಿ, ಕಾರ್ಬನ್ ಮೊನಾಕ್ಸೈಡ್ನಿಂದ ಆಗುವಂಥ ದುಷ್ಪರಿಣಾಮ ಏನು, ಕಾರ್ಬನ್ ಡೈಆಕ್ಸೈಡ್ನಿಂದ ಆಗುವಂಥ ದುಷ್ಪರಿಣಾಮ ಏನು, ನಾವು ಬಳಸ್ತಾ ಇರುವಂಥ ಪೆಟ್ರೋಲ್ ಹೆಂಗಿದೆ, ಯಾಕೆ ಇವತ್ತು ವಾಯುಮಾಲಿನ್ಯ ಹಿಂಗಾಗ್ತಾ ಇದೆ, ಯಾಕೆ ನಾವು EV ವೆಹಿಕಲ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ, ಹೇಗೆ ನೋಡಿ. ಈಗ ಮೊನ್ನೆ ನಮ್ಮ ಹಾರ್ಮೋಸ್ ಮೂಲಕ ಹಡಗುಗಳು ಬಂದವು, ಅತ್ಯಂತ ಸುರಕ್ಷಿತವಾಗಿ ಬಂದವು. ನಿನ್ನೆ ಮತ್ತೆ ಹಾರ್ಮೋಸ್ನ ಜಲಸಂಧಿಯಲ್ಲಿ 3 ಹಡಗುಗಳು, ಸರಕಿನ ಹಡಗುಗಳ ಮೆಜಲ್ಗಳ ಮೇಲೆ ಶೂಟೌಟ್ ಆಗಿದೆ. ಅಂದರೆ ಪ್ರತಿ ಕ್ಷಣ ಕೂಡ ಆತಂಕದಿಂದ ನಾವು ವಸ್ತುಗಳನ್ನು ಗಲ್ಫ್ ದೇಶಗಳಿಂದ ಆಮದು ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ನಾವ್ಯಾರು ನಡೆಯಲಿಕ್ಕೆ ಸಿದ್ಧಿಲ್ಲ, ನಾವ್ಯಾರು ಸೈಕಲ್ ಮೇಲೆ ಹೋಗ್ಲಿಕ್ಕೆ ತಯಾರಿಲ್ಲ, ಯುದ್ಧವಾದರೆ ಎದುರಿಸುವ ತಾಕತ್ತು ನಮಗಿಲ್ಲ, ರೇಟ್ ಜಾಸ್ತಿ ಆದರೆ ಅದನ್ನು ನಿಭಾಯಿಸುವ ಶಕ್ತಿ ದೇವರು ನಮ್ಗೆ ಕೊಟ್ಟಿಲ್ಲ. ಹಾಗಾದರೆ ನಮ್ಮ ಯಂತ್ರಗಳಿಗೆ ತೊಂದರೆ ಆಗಲಾರದ ಮತ್ತು ಮಿತವ್ಯಯನ್ನು ಕಾಣಬಹುದಾದಂಥ, ವಾಯುಮಾಲಿನ್ಯ ಆಗಲಾರದಂಥ, ನಮ್ಮಲ್ಲೇ ಸ್ವಾವಲಂಬಿತನದಿಂದ ನಾವೇ ಇಂಧನವನ್ನು ತಯಾರಿ ಮಾಡಿಕೊಳ್ಳಬಹುದಾದಂಥ ಒಂದು ವ್ಯವಸ್ಥೆಗೆ ನಾವು ಅದಕ್ಕೆ ಬದ್ಧರಾಗಬೇಕಾಗತ್ತೆ, ಅನಿವಾರ್ಯ. ಅದು ಪೆಟ್ರೋಲ್ ಉತ್ಪನ್ನಗಳನ್ನೇ ಅಲ್ಲಿಂದ ತರಿಸಿ ಅಂದರೆ ರಷ್ಯಾ ಉಕ್ರೇನ್ ಯುದ್ಧ ಆಯಿತು, 4 ವರ್ಷದಿಂದ ನಡೀತಾ ಇದೆ. ಆಯಿತಾ. ಈ ಕಡೆ ಫೆಬ್ರವರಿ 28ರಿಂದ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ. 2 ಕಡೆ ಯುದ್ಧ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ರಷ್ಯಾದಿಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ. ಈ ಕಡೆಯಿಂದ ಬರ್ಲಿಕ್ಕೆ ತಯಾರಿಲ್ಲ, ಕೊಡ್ಲಿಕ್ಕೆ ತಯಾರಿದ್ದಾರೆ ಅವರು, ಆದರೆ ತರಲಿಕ್ಕೆ ನಮ್ಮ ಕಡೆ ಆಗಲಾರದ ಸ್ಥಿತಿ ಇತ್ತು. ಭಾರತ ದೇಶದಲ್ಲಿ ₹1 ಜಾಸ್ತಿ ಮಾಡಿದರೆ ವಿಪಕ್ಷದವರು ಬಾಯಿ ಹರ್ಕೊಳ್ಳೋ ಹಾಗೆ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ಪೆಟ್ರೋಲ್ ಬಂಕಿನ ಬಾಗಿಲು ಹಾಕೋ ಹಾಗಿಲ್ಲ, ಸರ್ಕಾರ ನಿಭಾಯಿಸ್ಲಿಕ್ಕೆ ಬರ್ತಾ ಇಲ್ಲ ನರೇಂದ್ರ ಮೋದಿಗೆ ಅಂತ ಕಿರ್ಚಾಡ್ತಾರೆ. ವೀರಪ್ಪ ಮೊಯ್ಲಿ ಇದ್ದಾಗ ರಾತ್ರಿ ಬಾಗಿಲು ಹಾಕಬೇಕು, ಯಾಕೆ ಹಾಕಬಾರದು ಅಂತ ಪ್ರಶ್ನೆ ಕೇಳಿದರು ಪೆಟ್ರೋಲಿಯಂ ಉತ್ಪನ್ನದ ಸಚಿವರಿದ್ದಾಗ. ಯುದ್ಧ ನಡೆದರೂ ಕೂಡ ಬಾಗಿಲು ಹಾಕಿಸ್ತಿಲ್ಲ ನರೇಂದ್ರ ಮೋದಿಯವರು. ರೇಟನ್ನು ಎರ್ರಾಬಿರ್ರಿ ಜಾಸ್ತಿ ಮಾಡಲಿಲ್ಲ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಯಿತು. ನಾವು ಭಾರತೀಯರು ಎಲ್ಲವನ್ನು ಸ್ವೀಕರಿಸುವರಲ್ಲಿ ನಿಸ್ಸೀಮರೇ ವಿನಃ ಆಗುವಂಥ ಸುತ್ತಲಿನ ದೇಶಗಳಿಂದ ಆಗುವಂಥ ದುಷ್ಪರಿಣಾಮಗಳಿಂದ, ಯುದ್ಧ ಇರಬಹುದು, ಪ್ರತಿಕೂಲ ವಾತಾವರಣ ಇರಬಹುದು, ಸಾಗಾಟಕ್ಕೆ ತೊಂದರೆ ಇರಬಹುದು, ಅದರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಎಲ್ಲ ಸೌಲಭ್ಯಗಳನ್ನು ಹೊಂದುವುದು ನಮ್ಮ ಹಕ್ಕು, ಆದರೆ ನಾವು ಯಾವುದಕ್ಕೂ ಕೂಡ ಬದ್ಧರಾಗಿರುವುದಿಲ್ಲ, ನಾವು ಸರ್ಕಾರದ ಜೊತೆ ಸಮಜಾಯಿಷಿ ಮಾಡಿಕೊಳ್ಳೋದಿಲ್ಲ ಅನ್ನುವುದು ನಮ್ಮ ವಿಪಕ್ಷಗಳ ಮತ್ತು ನಮ್ಮ ಜನರ ಮಾನಸಿಕ ಸ್ಥಿತಿ. ಇರಾನ್ನಲ್ಲಿ ಯುದ್ಧ ಆಗಲಿ ನಮಗೆ ₹100 ಒಳಗಡೆ ಪೆಟ್ರೋಲ್ ಇರಬೇಕು, ರಷ್ಯಾ ಉಕ್ರೇನ್ ಯುದ್ಧ ಆಗಲಿ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಬಾರ್ದು, ಅಲ್ಲಿ LNG ಯೂನಿಟ್ಟೇ ಬಿದ್ದು ಹೋಗಿರಲಿ, ಆದರೂ ಕತಾರ್ನಲ್ಲಿ ಆದರೂ ನಮ್ಮ ಗ್ಯಾಸ್ ಸಿಲಿಂಡರ್ಗೆ 10 ನಿಮಿಷದಲ್ಲಿ ನಮ್ಮ ಮನೆಗೆ ಬರಬೇಕು, 1 ದಿವಸ ಲೇಟ್ ಆದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಆ ರೀತಿಯಾದಂಥ ಮಾನಸಿಕ ಕ್ಲೀಶೆಯಲ್ಲಿ ನರಳ್ತಾ ಇರುವ ಜನರು ಯಾಕೆ ಹಿಂಗಾಗಿದ್ದಾರೆ? ಜನರು ಅಮಾಯಕರು, ಜನರು ಮುಗ್ಧರು. ಅವರ ದಾರಿ ತಪ್ಪಿಸಲಿಕ್ಕೆ ನಮ್ಮಲ್ಲಿ ವಿಪಕ್ಷದವರು ಕಾಯ್ತಾ ಇರ್ತಾರೆ. ಉದಾಹರಣೆಗೆ ಈಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ನೀವು ಯಾಕೆ ಆಪ್ಷನ್ಗಳನ್ನು ಕೊಡಲ್ಲ ಪೆಟ್ರೋಲ್ಗೆ? ಏನು ಆಪ್ಷನ್ ಕೊಡ್ಬೇಕು ನಿಮಗೆ? ಪೆಟ್ರೋಲ್ ಉತ್ಪನ್ನಗಳೇ ಲಭ್ಯ ಆಗದೇ ಇರೋ ಸಂದರ್ಭದಲ್ಲಿ ನೋಡಿ, ಜಗತ್ತಿನಲ್ಲಿಯೇ ಕಚ್ಚಾ ತೈಲಗಳನ್ನು ಅತಿ ಹೆಚ್ಚು ಸಂಸ್ಕರಿಸುವ ವ್ಯವಸ್ಥೆ ಇರೋದು ಭಾರತ ದೇಶದಲ್ಲಿ ಮಾತ್ರ. ವೆನಿಜುವೆಲಾ ಮೇಲೆ ದಾಳಿ ಮಾಡಿ ಅಮೆರಿಕ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಮಾರೋದು ಯಾರಿಗೆ? ಆ ಸೋರ್ ಪೆಟ್ರೋಲಿಯಂ ಪ್ರಾಡಕ್ಟ್ನ ಸಂಸ್ಕರಿಸಲಿಕ್ಕೆ ಯಾವ ದೇಶಕ್ಕೂ ಸಾಧ್ಯ ಆಗಲಿಲ್ಲ. ನಾವು ರಷ್ಯಾದಿಂದ ಪೆಟ್ರೋಲ್ ತರಿಸಿದ್ವಿ ಅಂತ ಪಾಕಿಸ್ತಾನವು ಟ್ಯಾಂಕರ್ ತರಿಸ್ಕೊಳ್ತೀವಿ. ಬಂದು ಇಳಿತು ಒಂದು ಹಡಗು, ಇಳಿದ ಮೇಲೆ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಹೋದ್ರೆ ಅವರಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಫೆಸಿಲಿಟಿನೇ ಇಲ್ಲ. ಇನ್ನೊಂದಕ್ಕೆ ಆರ್ಡರ್ ಮಾಡಿದರು, ಇಂಡೆಂಟ್ ಹಾಕಿದ್ರು, ಬೇಡ ಅಂತ ಹೆಲ್ಡಪ್ ಮಾಡಿದರು. ಭಾರತ ಮಾಡ್ತಾ
ಈಗ ಏನು ಹುಲಿ ಥರ ನಾ ಕಾಣಿಸ್ಬೇಕು ಅಂತ ನರಿ ಮೈ ಸುಟ್ಕೊಂಡ್ರೆ ನರಿ ಚರ್ಮ ಸುಟ್ಟೋಗತ್ತೆ ವಿನಾ ಹುಲಿ ಆಗ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಹಾಗೆ ನಾವು ರಷ್ಯಾದಿಂದ ತರಿಸ್ಕೊಂಡು ಸಂಸ್ಕರಿಸಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮಾರಿ ಲಾಭ ಮಾಡ್ಕೊಂಡೋದಕ್ಕೂ ಪಾಕಿಸ್ತಾನ ಈರ್ಷೆಗೊಂಡು ತಾನು ಮಾಡ್ಲಿಕ್ಕೆ ಹೋಯ್ತು. ಆಯಿತಾ? ಸಾಧ್ಯ ಆಗಲಿಲ್ಲ. ಈಗ ಬಂದಿರೋ ಸಮಸ್ಯೆ ಏನು? ಈಗ ಬಂದಿರೋ ಸಮಸ್ಯೆ ಜನರಿಗೆ ನೀಡಬೇಕಾದ ತಿಳುವಳಿಕೆಯನ್ನು ಸರ್ಕಾರ ನೀಡುವಲ್ಲಿ ವಿಫಲರಾಗಿದ್ದಾರೆ. ನಿತಿನ್ ಗಡ್ಕರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಇದರಿಂದ ಯಾವುದೇ ವಾಹನಕ್ಕೆ ತೊಂದರೆ ಆಗೋದಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಇದಕ್ಕೆ ಅನುಗುಣವಾಗಿಯೇ ನಮ್ಮ ವೆಹಿಕಲ್ಗಳನ್ನು ತಯಾರಿ ಮಾಡಲಾಗಿದೆ. ಬೇಕಾದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರದ್ದು ಆರ್ಗನೈಜೇಷನ್ ಅವರು ಒಂದು ಲೆಟರ್ನ ಇಶ್ಯೂ ಮಾಡಿದ್ದಾರೆ. ಆ ಲೆಟರ್ ಕಾಪಿ ಬೇಕಾದ್ರೆ ತೋರಿಸ್ತೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, E15 E20 ಎಲ್ಲ ರೀತಿಯ ಪೆಟ್ರೋಲ್ಗಳಿಗೆ ಅನುಗುಣವಾಗಿ ನಾವು ವೆಹಿಕಲ್ಗಳನ್ನು ತಯಾರಿ ಮಾಡಿದ್ದೇವೆ ಅಂತ. ಹಾಗಾದರೆ ಇದನ್ನು ಟೆಸ್ಟ್ಗಳನ್ನು ಮಾಡಲಿಲ್ವಾ ಮುಂಚೆ? ಈಗ E20 ಮಿಕ್ಸ್ ಮಾಡಿ ಪೆಟ್ರೋಲಲ್ಲಿ ಹಾಕಿ ಕುಲ್ಕೆ ಆಡಿಸಿ ತಂದು ಹಾಕಿರಿ ಅಂತ, ಸಂಸ್ಕರಣೆ ಮಾಡಿ ಹಾಕಿರಿ ಅಂತ, ಬ್ಲೆಂಡ್ ಮಾಡಿ ಕೊಟ್ಟರು. ಗಾಡಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಪರೀಕ್ಷಣೆ ಮಾಡಿಲ್ವಾ? ಮಾಡಿದ್ದಾರೆ. ಪರೀಕ್ಷಣೆ ಮಾಡಿದ ರಿಸಲ್ಟ್ ಯಾಕೆ ಕೊಟ್ಟಿಲ್ಲ? ನೀವು ಎಲ್ಲ ಕಾರ್ಗಳ ಮೇಲೆ ಮಾಡಿದ್ಮೇಲೆ ಯಾಕೆ ಕೊಟ್ಟಿಲ್ಲ? ಈಗ ನೋಡಿ, ಒಂದು ವೇಳೆ ಮಾರುತಿ ಕಾರ್ನ ಎಫಿಷಿಯನ್ಸಿ ಜಾಸ್ತಿ ಇದೆ E20 ಅಂತ ಪಬ್ಲಿಷ್ ಮಾಡಿದ್ರು ಅಂತ ಹೇಳಿರಿ, ಉಳಿದ ಆಟೋಮೊಬೈಲ್ ಮಾರ್ಕೆಟ್ ಏನಾಗುತ್ತೆ ಹೇಳಿ? ಎಲ್ಲ ಕಾರುಗಳು ಕೂಡ E20 ಪೆಟ್ರೋಲಿಗೆ ಯೋಗ್ಯವಾಗಿದ್ದಾವೆ, ಅದನ್ನು ನಿಭಾಯಿಸಬಲ್ಲವು, ಅದನ್ನು ಆ ರೀತಿಯಾದಂಥ ಬ್ಲೆಂಡ್ ಆಗಿರೋ ಪೆಟ್ರೋಲಿಂದ ಓಡಿಸಬಹುದು ಅಂತ ಒಂದು ಸರ್ಟಿಫೈ ಮಾಡಬಹುದೇ ವಿನ ಈ ಕಾರ್ ಚೆನ್ನಾಗಿದೆ ಆ ಕಾರ್ ಚೆನ್ನಾಗಿಲ್ಲ ಅಂತ ಸರ್ಕಾರವೇ ಹೇಳಿದರೆ ಆಟೋಮೊಬೈಲ್ ಇಂಡಸ್ಟ್ರಿ ಏನಾಗುತ್ತೆ? ಆಯಾ ಕಂಪ್ನಿಗಳೇ ಹೇಳ್ಕೊಳ್ಳಿ, ನಮ್ಮದು 5 ಸ್ಟಾರ್ ರೇಟೆಡ್ ವೆಹಿಕಲ್ಲು, ನಮ್ಮದು ಈ ರೀತಿಯಾದಂಥ ಇಂಧನಕ್ಕೆ ಯೋಗ್ಯ, ಅವ್ರು ಹಾಕ್ಕೊಳ್ಳಿ, ಅವ್ರ ಪ್ರಚಾರ. ಸರ್ಕಾರ ಅದನ್ನು ಪ್ರಮಾಣೀಕರಿಸಬಾರ್ದು. ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿಯನ್ನು, ಇದೇ ಕಂಪನಿಯ ವೆಹಿಕಲ್ಲು ಇದಕ್ಕೆ ಸಮರ್ಥವಾದದ್ದು ಅಂತ ಹೇಳಬೇಕಾಗಿಲ್ಲ. ಗಾಡಿಗೆ ಪ್ರತಿಕೂಲವಾಗಿ ಆಗಿರೋದಿಲ್ವಾ? ವಾಯುಮಾಲಿನ್ಯದ ಸಮಸ್ಯೆ ಇಲ್ವಾ? ಜಗತ್ತಿನ ಎಲ್ಲರೂ ಮಾಡೋದಂಗೆ ನಾವು ಬ್ಲೆಂಡ್ ಮಾಡಿದ ಮೇಲೆ ನಮ್ಮ ವೆಹಿಕಲ್ ನಮ್ಮ ದೇಶದ ಯಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ರಸ್ತೆಗಳೇ ಅನುಗುಣವಾಗಿದೆಯಾ? ಅಷ್ಟು ಮಾತ್ರ ನೋಡಬೇಕೇ ವಿನ ಉಳಿದ ಎಲ್ಲ ಜಗಜ್ಜಾಹೀರು ಮಾಡಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಗುಲ್ಲುಗಳ ಮಧ್ಯೆ ನನಗೆ ಬೇಸರ ಆಗೋದೇನೆಂದರೆ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇಷ್ಟೆಲ್ಲ ಕಳಕಳಿಯಿಂದ, ಅಂತಃಕರಣದಿಂದ, ಸಂವೇದನಾಶೀಲತೆಯಿಂದ ಒಂದು ಒಳ್ಳೆ ಕೆಲಸ ಮಾಡುವಾಗ ಕಾಲು ಎಳಿಲಿಕ್ಕೆ 100 ಜನ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅದು ಬೇಸರ ತರುತ್ತೆ. ಅದಕ್ಕಾಗಿ ಸಂಚಿಕೆ ಮಾಡಿದ್ದು. ನಮಸ್ಕಾರ.